ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 5ನೇ ಎಸಿಎಂಎಂ ಕೋರ್ಟ್ಗೆ 4 ಜನ ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಕರೆ ತಂದಿದ್ದಾರೆ. ಅವರ ವಿಚಾರಣೆ ಕೂಡ ಆರಂಭ ಆಗಿದೆ. ಇವತ್ತು ಬಹುತೇಕ ಅವರನ್ನ ಜುಡಿಷಿಯಲ್ ಕಸ್ಟಡಿ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ನೀಡ್ತಾರೆ ಅನ್ನೋದು ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಆದ್ರೆ ಮತ್ತಷ್ಟು ದಿನ ಪೊಲೀಸ್ ಕಸ್ಟಡಿಗೆ ಕೇಳ್ತಾರಾ ಅನ್ನುವಂತಹ ಕುತೂಹಲ ಕೂಡ ಇದೆ. ರೇಣುಕಾಸ್ವಾಮಿ ಮೊಬೈಲ್ ಆಗಿರಬಹುದು ಅಥವಾ ವಿನಯ್ ಮೊಬೈಲ್ ಆಗಿರಬಹುದು, ವಿನಯ್ ಮೊಬೈಲ್ನಲ್ಲಿರುವಂತಹ ಪ್ರಮುಖ ಡೇಟಾ ಆಗಿರಬಹುದು, ವಿಡಿಯೋಗಳಾಗಿರಬಹುದು, ಇನ್ನೂ ಕೂಡ ಆ ಬಗ್ಗೆ ಮಾಹಿತಿ ಲಭ್ಯವಾಗಿಲ್ಲ. ಸೊ ಹಾಗಾಗಿ ಇನ್ನಷ್ಟು ದಿನ ಕಸ್ಟಡಿಗೆ ಕೇಳ್ತಾರಾ ಪೊಲೀಸರು ಅನ್ನುವಂತಹ ಪ್ರಶ್ನೆ, ಕುತೂಹಲ ಸದ್ಯಕ್ಕಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು, ದರ್ಶನ್ ಅವರನ್ನ ಪೊಲೀಸ್ ಬಸ್ನಲ್ಲಿ ಕೋರ್ಟ್ಗೆ ಕರೆತರಲಾಗಿದೆ. ಹಾಗಾದ್ರೆ ದರ್ಶನ್ ಅವರ ವಿಚಾರಣೆ ಏನಾಗ್ತಾ ಇದೆ ಕೋರ್ಟ್ನಲ್ಲಿ, 1 by 1 ನೋಡ್ತಾ ಹೋಗೋಣ. ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನ ಕುಮಾರ್ ಅಂಡ್ ಟೀಮ್ ಹಾಜರಾಗಿದ್ದಾರೆ. ದರ್ಶನ್ ಮತ್ತು ಇತರೆ 4 ಆರೋಪಿಗಳ ವಕೀಲರು ಕೂಡ ಕೋರ್ಟ್ನಲ್ಲಿ ಹಾಜರಿದ್ದಾರೆ. ದರ್ಶನ್ಗೆ ಜಡ್ಜ್ರಿಂದ ವಿಚಾರಣೆ ಈಗಾಗಲೇ ಆರಂಭ ಆಗಿದೆ. ನಿಮಗೆ ಕಸ್ಟಡಿಯಲ್ಲಿ ಏನಾದರೂ ತೊಂದರೆ ಆಯ್ತಾ ಅನ್ನುವಂತಹ ವೆರಿ ಬೇಸಿಕ್ ಕ್ವಶನ್ ಅದು. ಪ್ರತಿ ಸಂದರ್ಭದಲ್ಲೂ ಕೋರ್ಟ್ಗೆ ಹಾಜರಾದಂತಹ ಸಂದರ್ಭದಲ್ಲಿ ಜಡ್ಜ್ ಆ ಪ್ರಶ್ನೆಯನ್ನ ಕೇಳ್ತಾರೆ. ಅದೇ ಪ್ರಶ್ನೆಯನ್ನ ಇಲ್ಲಿ ದರ್ಶನ್ ಮತ್ತು ಬೇರೆ ಆರೋಪಿಗಳಿಗೆ ಮಾಡಿದ್ದಾರೆ. ಇಲ್ಲ ಸ್ವಾಮಿ, ಯಾವುದೇ ತೊಂದರೆ ಆಗಿಲ್ಲ ಅಂತ ಹೇಳಿ ದರ್ಶನ್ ಮತ್ತು ಅವರ ಸಹಚರರು ಅಲ್ಲಿ ನ್ಯಾಯಾಧೀಶರಿಗೆ ಉತ್ತರ ಕೊಡ್ತಾರೆ. ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿಸಿದ್ರಾ? ಹೌದು, ಬೆಳಗ್ಗೆ ಸ್ಟೇಷನ್ನಲ್ಲಿ ಮಾಡಿಸಿದ್ರು. ನಿಮ್ಗೆ ಏನಾದರೂ ಮೆಡಿಕಲ್ ಟ್ರೀಟ್ಮೆಂಟ್ನ ಅವಶ್ಯಕತೆ ಇದೆಯಾ ಅಂತ ಹೇಳಿ ಜಡ್ಜ್ ಕೇಳ್ತಾರೆ. ಅದಕ್ಕೆ ಇಲ್ಲ ಸ್ವಾಮಿ, ಅಂತಹ ಯಾವುದೇ ಸಮಸ್ಯೆ ಇಲ್ಲ ಅಂತ ದರ್ಶನ್ ಜಡ್ಜ್ಗೆ ಉತ್ತರಿಸ್ತಾ ಇದ್ದಾರೆ. ಇದೆಲ್ಲವೂ ನ್ಯಾಯಾಲಯದ ಒಳಗಡೆ ಆಗ್ತಾ ಇರುವಂತಹ ಇನ್ಫಾರ್ಮೇಶನ್ ನಾವು ನಿಮಗೆ ನೀಡ್ತಾ ಇರುವಂಥದ್ದು. ಇನ್ನು ರಿಮಾಂಡ್ ಅರ್ಜಿಯನ್ನ ನೀಡಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಆ ರಿಮಾಂಡ್ ಅರ್ಜಿಯನ್ನ ತೋರಿಸಿ ಕಸ್ಟಡಿಗೆ ಈ ಹಿಂದೆ ಮತ್ತಷ್ಟು ದಿನ ಪಡೆದುಕೊಳ್ಳಲಾಗಿತ್ತು. ಆ ರಿಮಾಂಡ್ ಅರ್ಜಿಯಲ್ಲಿ ಯಾವ ಕಾರಣಕ್ಕೋಸ್ಕರ ಇವರನ್ನ ಕಸ್ಟಡಿಗೆ ಕೇಳ್ತಾ ಇದ್ದಾರೆ, ಇವರಿಂದ ಇನ್ನೂ ಯಾವೆಲ್ಲ ಸಾಕ್ಷಿಗಳು ಲಭ್ಯವಾಗಬೇಕಾಗಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ತನಿಖೆಗೆ ಸಂಬಂಧಪಟ್ಟಂತೆ ಮತ್ತು ಆ ಕೊಲೆ ಹಲ್ಲೆಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂತಹ ಎವಿಡೆನ್ಸ್ ಬೇಕಾಗಿದೆ. ಅದಷ್ಟೇ ಅಲ್ಲ, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಮುಂದಿಟ್ಟುಕೊಂಡು ಈಗ ಆಲ್ರೆಡಿ ಸಾಕಷ್ಟು ವಿಚಾರಣೆಗಳನ್ನು ಕೂಡ ಮಾಡಲಾಗಿದೆ. ಆದರೆ ಒಂದಷ್ಟು ಕೀ ಪಾಯಿಂಟ್ಸ್, ಒಂದಿಷ್ಟು ಕೀ ಎವಿಡೆನ್ಸ್ ಪೊಲೀಸರಿಗೆ ಲಭ್ಯವಾಗಿಲ್ಲ. ಅದು ವಿನಯ್ ಮೊಬೈಲಲ್ಲಿ ಇದೆ ಅಂತ ಹೇಳಲಾಗ್ತಾ ಇರುವಂತಹ ಹಲ್ಲೆಯ ವಿಡಿಯೋ. ಆ ವಿಡಿಯೋ ಡಿಲೀಟ್ ಆಯ್ತಾ, ಬೇರೆ ಯಾರಿಗಾದ್ರೂ ಶೇರ್ ಮಾಡಿದ್ರಾ, ಅದನ್ನ ರಿಕವರ್ ಮಾಡ್ಕೊಳ್ಳಕ್ ಆಗ್ಲಿಲ್ವಾ, ಮತ್ತೆ ಏನಾದರೂ ಸೈಬರ್ ಎಕ್ಸ್ಪರ್ಟ್ಸ್ಗಳ ಅವಶ್ಯಕತೆ ಇಲ್ಲಿ ಬೇಕಾಗಿದೆಯಾ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಎಸ್ಪಿಪಿ ಮತ್ತಷ್ಟು ದಿನ ಕಸ್ಟಡಿಗೆ ಕೇಳ್ತಾರಾ, ಪೊಲೀಸರು ಕಸ್ಟಡಿಗೆ ಕೇಳ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ದರ್ಶನ್ಗೆ ಮಧ್ಯಾಹ್ನದಷ್ಟೊತ್ತಿಗೆ ಅವರ ಮೆಡಿಕಲ್ ಚೆಕಪ್ ಅನ್ನು ಕೂಡ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ವೈದ್ಯಾಧಿಕಾರಿಗಳು ಬಂದು ದರ್ಶನ್ ಮತ್ತು ಇನ್ನಿತರ 3 ಜನರ ಪರೀಕ್ಷೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ. ಸೊ ದೇ ಆರ್ ಆಲ್ ರೈಟ್ ಅನ್ನುವಂತಹ ಸರ್ಟಿಫಿಕೇಟ್ ಕೂಡ ಸದ್ಯಕ್ಕೆ ಸಿಕ್ಕಿದೆ. ಸೊ ಅದರ ಬಗ್ಗೆನೂ ಕೂಡ ಇಲ್ಲಿ ನ್ಯಾಯಾಧೀಶರು ಪ್ರಶ್ನೆಯನ್ನ ಮಾಡ್ತಾರೆ. ನಿಮಗೆ ಕಸ್ಟಡಿಯಲ್ಲಿ ಇದ್ದಂತಹ ಸಂದರ್ಭ ಏನಾದರೂ ತೊಂದರೆ ಆಯಿತಾ, ಊಟದ ಸಮಸ್ಯೆ ಆಯಿತಾ, ಅಥವಾ ನಿಮ್ಮ ಅಹವಾಲನ್ನು ಅಥವಾ ನಿಮ್ಮ ಡಿಮ್ಯಾಂಡ್ಗಳನ್ನು, ನಿಮ್ಗೆ ಬೇಕಾಗಿರುವಂಥ ಬೇಸಿಕ್ ನೀಡನ್ನು ಪೊಲೀಸರು ಏನಾದರೂ ಪ್ರೊವೈಡ್ ಮಾಡೋಕ್ಕಾಗಲಿಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ, ಅಥವಾ ಅವರ ಆರೋಗ್ಯದ ರೀತಿಯಲ್ಲಿ ಅವರಿಗೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಅಂತಹ ಯಾವುದೇ ಸಮಸ್ಯೆ ಕಸ್ಟಡಿಯಲ್ಲಿದ್ದಂತಹ ಸಂದರ್ಭದಲ್ಲಿ ನಮ್ಗೆ ಆಗಿಲ್ಲ ಸ್ವಾಮಿ ಅಂತ ಹೇಳಿ ದರ್ಶನ್ ಅಲ್ಲಿ ಉತ್ತರ ಕೊಟ್ಟಿದ್ದಾರೆ. ರಿಮಾಂಡ್ ಅರ್ಜಿಯನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಈಗಾಗಲೇ ನೀಡಿದ್ದಾರೆ. ಇನ್ನು ನ್ಯಾಯಾಂಗ ಬಂಧನಕ್ಕೆ ನೀಡಿದ ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಈ 4 ಜನ ಆರೋಪಿಗಳನ್ನ ಕರೆದೊಯ್ಯಲಾಗುತ್ತೆ. ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 90 ದಿನ ಅವಕಾಶ ಇರುತ್ತೆ. ಆ ಚಾರ್ಜ್ ಶೀಟ್ ಸಲ್ಲಿಸೋವರೆಗೂ ಅಂದ್ರೆ ಆ 90 ಡೇಸ್ ವರೆಗೂ ಕೂಡ ಇವರು ಬೇಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ 90 ಡೇಸ್ ಒಳಗಾಗಿನೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ ನಂತರ ಬೇಲ್ ಅಪ್ಲಿಕೇಶನ್ ಹಾಕಬಹುದು. 90 ಡೇಸ್ ಆದ್ರೂ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿಲ್ಲ ಕೋರ್ಟ್ಗೆ ಅಂತಂದ್ರೆ ಆಗ ಬೇಲ್ ಅಪ್ಲಿಕೇಶನ್ ಹಾಕುವಂತಹ ಚಾನ್ಸಸ್ ಇರುತ್ತೆ. ಅಲ್ಲಿವರೆಗೂ ದರ್ಶನ್ ಅಂಡ್ ಪಟಾಲಂ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇರುತ್ತೆ. ವೈದ್ಯಕೀಯ ಪರೀಕ್ಷೆ ಮಾಡಿಸಿದ್ರಾ ಅನ್ನುವಂತಹ ಪ್ರಶ್ನೆಗೆ ಎಸ್, ವೈದ್ಯಕೀಯ ಪರೀಕ್ಷೆ ಬೆಳಗ್ಗೆ ಆಗಿದೆ ಅನ್ನುವಂತಹ ಆನ್ಸರ್ ದರ್ಶನ್ ನೀಡಿದ್ದಾರೆ. ದರ್ಶನ್ ಪರ ವಕೀಲರ ಬದಲಾವಣೆಯಾಗಿದೆ. ಹಿಂದಿನ ವಕೀಲರ ಬದಲಾವಣೆಯನ್ನ ದರ್ಶನ್ ಅವರ ಧರ್ಮಪತ್ನಿ, ಅವರ ಬೆಂಬಲಿಗರು, ಅವರ ಹಿತೈಷಿಗಳು ಮಾಡಿದ್ದಾರೆ.
ಕೋರ್ಟ್ನಲ್ಲಿ ದರ್ಶನ್ ಹಿಂದಿನ ವಕೀಲರಿಂದ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಅನ್ನ ಪಡ್ಕೊಂಡಿದ್ದಾರೆ. ದರ್ಶನ್ ಪರ ಹೊಸ ವಕೀಲರಿಂದ ವಕಾಲತ್ತು ಕೂಡ ಈಗ ಆರಂಭ ಆಗ್ತಾ ಇದೆ ಅನ್ನುವಂತಹ ಲೇಟೆಸ್ಟ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಿರಿಯ ಅಡ್ವೊಕೇಟ್ ಸಿ.ವಿ. ನಾಗೇಶ್ ಅವರನ್ನ ಮೊನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡಿದ ಸಂದರ್ಭದಲ್ಲಿ ಈ ಕೇಸನ್ನ ದಯವಿಟ್ಟು ನೀವು ಹ್ಯಾಂಡಲ್ ಮಾಡಿ ಅನ್ನುವಂತಹ ರಿಕ್ವೆಸ್ಟ್ ಕೂಡ ಮಾಡಿದ್ರಂತೆ. ಸೊ ಅವರ ಟೀಮ್ ಇದನ್ನ ಒಪ್ಕೊಂಡಿತ್ತು. ಸೊ ಆ ಟೀಮ್ ನಿನ್ನೆ ದರ್ಶನ್ ಹತ್ರ ಹೋಗಿ ಏನಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಇನ್ಫಾರ್ಮೇಶನ್ ಕೂಡ ಪಡ್ಕೊಂಡು ಬಂತು. ಆದ್ರೆ ಇಲ್ಲಿ ಈ ಹಿಂದೆ ರಂಗನಾಥ್ ರೆಡ್ಡಿ ದರ್ಶನ್ ಪರ ವಕಾಲತ್ತನ್ನ ವಹಿಸ್ತಾ ಇದ್ರು. ಈಗ ಅವರ ಬದಲಾಗಿ ಪ್ರವೀಣ್ ತಿಮ್ಮಯ್ಯ ಹೊಸ ಅಡ್ವೊಕೇಟ್ ಅವರನ್ನ ವಕಾಲತ್ತು ವಹಿಸೋದಕ್ಕೆ ನೇಮಕ ಮಾಡಲಾಗಿದೆ. ಮೊನ್ನೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಸಿ.ವಿ. ನಾಗೇಶ್ ಅವರನ್ನ ಭೇಟಿ ಮಾಡಿದ್ರು. ಸಿ.ವಿ. ನಾಗೇಶ್ ಅವರ ಟೀಮ್ ದರ್ಶನ್ ಹತ್ರ ಹೋಗಿ ಆ ಇನ್ಫಾರ್ಮೇಶನ್ ಕೂಡ ಕಲೆಕ್ಟ್ ಮಾಡ್ತು. ಈ ವಕಾಲತ್ತು ವಹಿಸಿಕೊಳ್ಳುವಂತೆ ದರ್ಶನ್ ಅವರ ಪತ್ನಿ ರಿಕ್ವೆಸ್ಟ್ ಮಾಡಿಕೊಂಡ್ರು ವಿಜಯಲಕ್ಷ್ಮಿ. ಸೊ ಅವರು ಕೂಡ ಒಪ್ಕೊಂಡಿದ್ರು ಅನ್ನೋ ಮಾಹಿತಿ. ಈಗ ದರ್ಶನ್ ಪರ ಹೊಸ ವಕೀಲರಿಂದ ವಕಾಲತ್ತು ಆಗ್ತಾ ಇದೆ. ಈ ಹಿಂದೆ ರಂಗನಾಥ್ ರೆಡ್ಡಿ ಅವರು ದರ್ಶನ್ ಪರವಾಗಿ ವಕಾಲತ್ತು ಮಾಡ್ತಾ ಇದ್ರು. ಈಗ ಅವರ ಬದಲಾಗಿ ಪ್ರವೀಣ್ ತಿಮ್ಮಯ್ಯ ಹೊಸದಾಗಿ ವಕಾಲತ್ತನ್ನ ಮಾಡ್ತಾ ಇದ್ದಾರೆ. ಪ್ರಕರಣದಲ್ಲಿ ಮುಂದೆ ಸಿ.ವಿ. ನಾಗೇಶ್ ಬರೋದು ಸದ್ಯಕ್ಕೆ ಕನ್ಫರ್ಮ್ ಆಗಿದೆ. ನಿನ್ನೆ ಸಿ.ವಿ. ನಾಗೇಶ್ ಬಳಿ ವಿಜಯಲಕ್ಷ್ಮಿ ಅವರು ಹೋಗಿದ್ರು, ಪ್ರವೀಣ್ ತಿಮ್ಮಯ್ಯ ಅವರು ಕೂಡ ಹೋಗಿದ್ರು. ಸೊ ದರ್ಶನ್ಗೆ ಜೈಲ ಅಥವಾ ಮುಂಬರುವಂತಹ ದಿನದಲ್ಲಿ ಬೇಲ ಅನ್ನುವಂಥ ಪ್ರಶ್ನೆ. ಆದರೆ ಸದ್ಯಕ್ಕೆ ದರ್ಶನ್ಗೆ ಜೈಲು ಅನ್ನುವಂತಹ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ರನ್ನ ಈ 5ನೇ ACMM ಕೋರ್ಟ್ ಇಂದ ನೇರವಾಗಿ ಪರಪ್ಪನ ಅಗ್ರಹಾರ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತೆ. ಜುಲೈ 4ರ ತನಕ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಇರ್ತಾರೆ. ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ, ಜೇಸಿಗೆ ಕೊಡಲಾಗಿದೆ ನಟ ದರ್ಶನ್ ಅವರನ್ನ. ಪ್ರಕರಣದಲ್ಲಿ ಆರೋಪಿಗಳ ನ್ಯಾಯಾಂಗ ಬಂಧನಕ್ಕೆ ನೀಡಬೇಕು. ಆರೋಪಿಗಳಿಗೆ ಕೃತ್ಯದಲ್ಲಿ ಭಾಗಿಯಾಗಿರೋದಕ್ಕೆ ಸೂಕ್ತ ಸಾಕ್ಷಿಗಳು ಇವೆ. ಈ 4 ಮಂದಿ ರೇಣುಕಾಸ್ವಾಮಿ ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ. ತೀರಾ ಅಮಾನುಷವಾಗಿ ರೇಣುಕಾಸ್ವಾಮಿಯ ಕೊಲೆ ಮಾಡಲಾಗಿದೆ. ಇವರಿಗೆ ನೆಲದ ಕಾನೂನಿನ ಮೇಲೆ ಕಿಂಚಿತ್ತೂ ಗೌರವ ಇಲ್ಲ.